Next, 25th. What are your suggestions to control smuggling? ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಣದಲ್ಲಿಡುವುದಕ್ಕೆ ಏನ್ ಮಾಡಬಹುದು? Smuggling can be checked effectively by encouraging import substitutions. Okay, import means we purchase goods from other countries. Instead of purchasing goods from other countries, we can create substitutions for that. Okay, so this is one measure to control or ಇರಾಡಿಕೇಟ್ ಸ್ಮಗ್ಲಿಂಗ್. ಸೊ ಇಲ್ಲಿ ಜಾಸ್ತಿ ಹೆಚ್ಚಿಗೆ ವಸ್ತುಗಳನ್ನ ಬೇರೆ ದೇಶದಿಂದ ಖರೀದಿ ಮಾಡುವುದರ ಬದಲು ಅದಕ್ಕೆ ಪರ್ಯಾಯವನ್ನ ನಮ್ಮ ದೇಶದಲ್ಲೇ ಸೃಷ್ಟಿ ಮಾಡಿದರೆ ಅದು ಒಂದು ಮಟ್ಟದಲ್ಲಿ ಕಳ್ಳ ಸಾಗಾಣಿಕೆಯನ್ನ ತಡಿಬಹುದು ಅಂತ ಹೇಳಿದ್ದಾರೆ ಮಕ್ಕಳೇ. ಕಂಟ್ರೋಲಿಂಗ್ ಡೊಮೆಸ್ಟಿಕ್ ಮಾರ್ಕೆಟ್ ಪ್ರೈಸಸ್, ಇದರ ಜೊತೆಗೆ ದೇಶೀಯ ಮಾರುಕಟ್ಟೆಯ ಬೆಲೆಗಳನ್ನ ನಿಯಂತ್ರಣ ಮಾಡೋದು. ಬೆಲೆ ಜಾಸ್ತಿ ಆದಾಗೆ ನಿಮ್ಗೆ ಸ್ಮಗ್ಲಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಪ್ರಾಪರ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿ, ಎಕ್ಸಿಮ್ ಪಾಲಿಸಿ ಅಂತ ಕರೀತಾರೆ ಅದನ್ನ. ಸೊ ಆಮದು ರಫ್ತು ನೀತಿಯನ್ನ, ಸರಿಯಾದ ಆಮದು ರಫ್ತು ನೀತಿಯನ್ನ ಜಾರಿಗೆ ತರುವುದರ ಮೂಲಕ. ಹೆಲ್ದಿ ಫಾರಿನ್ ಟ್ರೇಡ್ ಪಾಲಿಸಿ, ವಿದೇಶಿ ವ್ಯಾಪಾರ ನೀತಿಯನ್ನ, ಆರೋಗ್ಯಕರ ವಿದೇಶಿ ವ್ಯಾಪಾರ ನೀತಿಯನ್ನ ಜಾರಿಗೆ ತರುವುದರ ಮೂಲಕ. ಸ್ಟ್ರಿಕ್ಟ್ ಕೋಸ್ಟಲ್ ವಿಜಿಲೆನ್ಸ್ ಸರ್ವಿಸಸ್, ಕೋಸ್ಟಲ್ ಅಂತಂದ್ರೆ ಕರಾವಳಿ ಪ್ರದೇಶದಲ್ಲಿ ನಿರೀಕ್ಷಣೆ, ಸರಿಯಾದ ಸೇವೆಗಳ ನಿರೀಕ್ಷಣಾ ಸೇವೆಗಳನ್ನ ಜಾರಿಗೆ ತರುವುದರ ಮೂಲಕ. ಯಾಕೆ ಅಂತಂದ್ರೆ ಸೊ ಸ್ಮಗ್ಲಿಂಗ್ ಅನ್ನೋದು ಜಾಸ್ತಿ ನಡೆಯೋದು ನೇವಿ ಅಂದ್ರೆ ನಿಮ್ಮ 3 ತರಹದ ಟ್ರಾನ್ಸ್ಪೋರ್ಟ್ ಇರುತ್ತೆ ಅಲ್ವಾ, ನೇವಲ್ ಟ್ರಾನ್ಸ್ಪೋರ್ಟ್, ಅದರ ಮೂಲಕನೇ, ಸಮುದ್ರ ಮಾರ್ಗದ ಮೂಲಕವೇ ಹೆಚ್ಚಿಗೆ ಸ್ಮಗ್ಲಿಂಗ್ಗಳು ನಡೆಯುವಂಥದ್ದು. ಆ ಕೋಸ್ಟಲ್ ಏರಿಯಾದಲ್ಲಿ ನೀವು ಜಾಸ್ತಿ ಸರಿಯಾದ ಒಂದು ಸರ್ವೆಲೆನ್ಸ್ ಸಿಸ್ಟಮ್ ನ ಜಾರಿಗೆ ತಂದ್ರೆ, ಸುರಕ್ಷತಾ ಕ್ರಮಗಳನ್ನ ಜಾರಿಗೆ ತಂದ್ರೆ ಸ್ಮಗ್ಲಿಂಗ್ ಅನ್ನ ಕಡಿಮೆ ಮಾಡಬಹುದು. ಪನಿಟಿವ್ ಮೆಸರ್ಸ್ ಟು ಇಕನಾಮಿಕ್ ಕ್ರೈಮ್ಸ್, ಆರ್ಥಿಕ ಅಪರಾಧಗಳಿಗೆ ಸರಿಯಾದ ಪನಿಷ್ಮೆಂಟ್ ಅಂದ್ರೆ ಒಂದು ಶಿಕ್ಷೆಯನ್ನ ನೀಡುವುದರ ಮೂಲಕ. ಓಕೆ, ಇಂಟರ್ನ್ಯಾಷನಲ್ ಅಂಡ್ ಇಂಟರ್ಸ್ಟೇಟ್ ಟ್ರೇಡ್ ಅಗ್ರಿಮೆಂಟ್ಸ್ ಆರ್ ದ ಮೇನ್ ರೆಮಿಡೀಸ್ ಟು ಚೆಕ್ ಸ್ಮಗ್ಲಿಂಗ್. ಈಗ ಬೇರೆ ಬೇರೆ ದೇಶಗಳ ಜೊತೆ, ರಾಜ್ಯಗಳ ಜೊತೆ ಸರಿಯಾದ ಒಂದು ವ್ಯಾಪಾರಿ ಒಪ್ಪಂದವನ್ನ ಮಾಡಿಕೊಂಡ್ರೆ ಲೀಗಲ್ ಆಗಿ ಅಲ್ಲಿ ನಡೆಯುವಂತಹ ಸ್ಮಗ್ಲಿಂಗ್ ಅನ್ನ ನೀವು ಆದಷ್ಟು ಕಡಿಮೆ ಮಾಡಬಹುದು. ಇವೆಲ್ಲ ಏನು, ಆಲ್ ದೀಸ್ ಆರ್ ದ ಮೆಷರ್ಸ್ ಟು ಬಿ ಟೇಕನ್ ಟು ಕಂಟ್ರೋಲ್ ಸ್ಮಗ್ಲಿಂಗ್. ಓಕೆ, next, proper awareness should be created among people that smuggling is an economic crime. ಇದರ ಜೊತೆಗೆ, ಆ ಮೆಷರ್ಸ್ ಜೊತೆಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವುದು. ಯು ಹ್ಯಾವ್ ಟು ಕ್ರಿಯೇಟ್ an awareness in people that it is a economic crime, ಅಂದ್ರೆ ಇದು ಆರ್ಥಿಕ ಅಪರಾಧ ಅನ್ನುವಂತ ಜಾಗೃತಿಯನ್ನ ಮೂಡಿಸಬೇಕು. ಅಂಡ್ ಆಂಟಿ ನ್ಯಾಷನಲ್, ದೇಶದ ವಿರುದ್ಧ ನಡೆಯುವಂತಹ ಒಂದು ಕ್ರಿಯೆ. ಸೋಷಿಯಲ್ ಬಾಯ್ಕಾಟ್ ಆಫ್ ಸ್ಮಗಲ್ಡ್ ಗೂಡ್ಸ್ ಹ್ಯಾವ್ ಅ ಗ್ರೇಟ್ ಇಫೆಕ್ಟ್ ಆನ್ ಚೆಕಿಂಗ್ ಸ್ಮಗ್ಲಿಂಗ್. ಸೊ ಕಡಿಮೆ ಬೆಲೆಗೆ ಸಿಗತ್ತೆ ಅಂತ ನಾವು ಸ್ಮಗಲ್ ಆಗಿರುವಂತಹ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಬಾರ್ದು. ವಿ ಶುಡ್ ನಾಟ್ ಪರ್ಚೇಸ್ ದ ಗೂಡ್ಸ್ ದಟ್ ಆರ್ ಸ್ಮಗಲ್ಡ್. So social boycott is necessary. Okay, as the citizen of India, we have to understand that solving this problem is not only the duty or responsibility of the government, it's our duty also. So ಭಾರತೀಯ ನಾಗರಿಕರಾಗಿ ಇದು ನಮ್ಮ ಕರ್ತವ್ಯ ಕೂಡ ಹೌದು ಅಲ್ವಾ. ನಾವು ನಮ್ಮಲ್ಲೇ ಕೆಲವೊಂದು ಜಾಗೃತಿಯನ್ನು ಮೂಡಿಸುವುದರ ಮೂಲಕ ಸ್ಮಗ್ಲಿಂಗ್ ಅನ್ನ ಅಥವಾ ಕಳ್ಳ ಸಾಗಾಣಿಕೆಯನ್ನ ನಿಯಂತ್ರಣದಲ್ಲಿ ಇಡಬಹುದು. So we all will get a benefit if we join hands with government in fighting against these problems. Okay.